ಇವತ್ತು 8ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 2ನೇ ರೂಪಣಾತ್ಮಕ ಪರೀಕ್ಷೆ FA2 ಅಂತೇಳಿ ಕರಿತೀವಿ, ಅಥವಾ ಸಾಧನಾ ಪರೀಕ್ಷೆ 2 ಅಂತೇಳಿ ಕರಿತೀವಿ. ಈ ಒಂದು ಸಾಧನಾ ಪರೀಕ್ಷೆ 2ರ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಒಂದು ಪತ್ರಿಕೆಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಏನು ಮಾಡ್ಬೋದು ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ, ಆಮೇಲೆ ಉತ್ತರ ಸಹಿತ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಬಿಟ್ಟ ಸ್ಥಳ ತುಂಬಿರಿ ಅಂತೇಳಿ ಮೊದಲೇ ಒಂದು ಮುಖ್ಯ ಪ್ರಶ್ನೆ ಇತ್ತು. ಪ್ರಶ್ನೆಯಲ್ಲಿ ಏನಂತಂದ್ರೆ ಉಪ್ಪಿನಕಾಯಿ ಸಂರಕ್ಷಣೆಗೆ ಬಳಸುವ ವಸ್ತು ಡ್ಯಾಶ್. ಎರಡನೇದು ದ್ರವ್ಯಗಳಲ್ಲಿ ಉಂಟಾಗುವ ಘರ್ಷಣೆಯನ್ನು ಡ್ಯಾಶ್ ಎನ್ನುವರು. ನೆಕ್ಸ್ಟು ಮುಖ್ಯ ಪ್ರಶ್ನೆ 2ರಲ್ಲಿ ಸರಿಯಾದನ್ನು ಆರಿಸಿ ಬರಬೇಕು. ಮೂರನೇ ಪ್ರಶ್ನೆ ಏನಂತಂದ್ರೆ ದೋಸೆ ಮತ್ತು ಇಡ್ಲಿ ಹಿಟ್ಟುಗಳ ಹದಗುವಿಕೆಗೆ ಕಾರಣ ಅಂತೇಳಿ ಒಂದು ಪ್ರಶ್ನೆ ಇದೆ ಬಹು ಆಯ್ಕೆಯಲ್ಲಿ. ಇನ್ನು ನೆಕ್ಸ್ಟ್ 4ನೇದು ಏನಂತಂದ್ರೆ ಘರ್ಷಣೆಯನ್ನು ಕಡಿಮೆ ಮಾಡಲು ಅತಿ ಸಾಮಾನ್ಯವಾಗಿ ಬಳಸುವ ವಸ್ತು. ಸೊ ಇದು ಕೂಡ ಒಂದು ಪ್ರಶ್ನೆ ಇದೆ ಇಲ್ಲಿ ಬಹು ಆಯ್ಕೆಯಲ್ಲಿ. ಮುಖ್ಯ ಪ್ರಶ್ನೆ 3ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 5ನೇ ಪ್ರಶ್ನೆ ಸೂಕ್ಷ್ಮ ಜೀವಿಗಳು ಎಂದರೇನು ಅಂತೇಳಿ ಒಂದು ಪ್ರಶ್ನೆ. ನೆಕ್ಸ್ಟು ಪಳವಳಿಕೆ ಇಂಧನಗಳು ಎಂದರೇನು ಅಂತೇಳಿ ಮತ್ತೊಂದು ಪ್ರಶ್ನೆ ಇದೆ. 7ನೇ ಪ್ರಶ್ನೆ LPGಯನ್ನು ವಿಸ್ತರಿಸಿ ಅಂತೇಳಿ ಒಂದು ಪ್ರಶ್ನೆ. ಸೊ ಇವು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ ಏನಪ್ಪ ಅಂದರೆ 4 ವಾಕ್ಯಗಳಲ್ಲಿ ಬರೀಬೇಕು, ಅಥವಾ 2ರಿಂದ 4 ವಾಕ್ಯಗಳಲ್ಲಿ ಬರೀಬೇಕು. 8ನೇ ಪ್ರಶ್ನೆ ಏನಂತಂದರೆ ವೈರಸ್ಗಳ ಗುಣಲಕ್ಷಣಗಳನ್ನು ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆ ಇದೆ. ನೆಕ್ಸ್ಟು ಕಲ್ಲಿದ್ದಲಿನ ಯಾವುದಾದರೂ 2 ಉಪಯೋಗಗಳನ್ನು ಬರೀಬೇಕು. ನೆಕ್ಸ್ಟು ಬಾಲ್ ಬೇರಿಂಗ್ಗಳನ್ನು ಎಲ್ಲಿ ಬಳಸುವರು, ಅವುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ಏನಪ್ಪ ಅಂದ್ರೆ 4-5 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ 11ನೇ ಪ್ರಶ್ನೆ ಕಲ್ಲಿದ್ದಲು ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ನೆಕ್ಸ್ಟು ಮುಖ್ಯ ಪ್ರಶ್ನೆಯಲ್ಲಿ ಏನಪ್ಪ ಅಂದ್ರೆ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಆಹಾರ ಸಂರಕ್ಷಣೆ ಯಾವುದಾದರೂ 4 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ. ಸೊ ಇದಿಷ್ಟು ಏನಂತಂದ್ರೆ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇನ್ನು ಉತ್ತರ ಸಹಿತ ಏನೇನು ಮಾಡಿ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತಕ್ಕಂಥದ್ದಿತ್ತು. ಸೊ ಅಲ್ಲಿ 1ನೇ ಪ್ರಶ್ನೆ ಏನಂತಂದ್ರೆ ಉಪ್ಪಿನಕಾಯಿ ಸಂರಕ್ಷಣೆಗೆ ಬಳಸುವ ವಸ್ತು ಡ್ಯಾಶ್ ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತು. ಸೊ ಇದಕ್ಕೆ ಉತ್ತರ ಏನಪ್ಪ ಅಂದ್ರೆ ವಿನೆಗರ್ ಅಂತಕ್ಕಂಥದ್ದು ಉತ್ತರ ಆಗ್ತದೆ. 2ನೇ ಪ್ರಶ್ನೆಯಲ್ಲಿ ದ್ರವ್ಯಗಳಲ್ಲಿ ಉಂಟಾಗುವ ಘರ್ಷಣೆಯನ್ನು ಡ್ಯಾಶ್ ಎನ್ನುವರು. ಸೊ ಇಲ್ಲಿ ಏನಂತೇಳಿ ಕರೀತಾರೆ ಅಂತಂದ್ರೆ ಎಳೆತ ಅಂತೇಳಿ ಕರೀತಾರೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 2ರಲ್ಲಿ ಸರಿಯಾದದನ್ನು ಆರಿಸಿ ಬರೀಬೇಕಾಗಿತ್ತು. ಸೊ 3ನೇ ಪ್ರಶ್ನೆ ದೋಸೆ ಮತ್ತು ಇಡ್ಲಿ ಹಿಟ್ಟುಗಳ ಹದಗುವಿಕೆಗೆ ಕಾರಣ ಅಂತೇಳಿ ಒಂದು ಪ್ರಶ್ನೆ ಇತ್ತು. ಸೊ ಇದನ್ನ ಏನಂತೇಳಿ ಕರೀತಾರೆ ಅಂತಂದ್ರೆ ಈಸ್ಟ್ ಬೆಳವಣಿಗೆ ಅಂತೇಳಿ ಕರೀತಾರೆ. ಇನ್ನು ಘರ್ಷಣೆಯನ್ನು ಕಡಿಮೆ ಮಾಡಲು ಅತಿ ಸಾಮಾನ್ಯವಾಗಿ ಬಳಸುವ ವಸ್ತು ಅಂತೇಳಿ ಒಂದು ಪ್ರಶ್ನೆ ಇತ್ತು. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಎಣ್ಣೆ ಅಂತೇಳಿ ಒಂದು ಉತ್ತರವನ್ನು ಬರೀಬೇಕು. ಮುಖ್ಯ ಪ್ರಶ್ನೆಯಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿತ್ತು. ಸೊ 5ನೇ ಪ್ರಶ್ನೆ ಸೂಕ್ಷ್ಮ ಜೀವಿಗಳು ಎಂದರೇನು ಅಂತೇಳಿ. ಇಲ್ಲಿ ಸೂಕ್ಷ್ಮ ಜೀವಿಗಳಂತಂದ್ರೆ ಬರಿಗಣ್ಣಿಗೆ ಕಾಣಿಸದ ಮತ್ತು ಸೂಕ್ಷ್ಮ ದರ್ಶಕ ಯಂತ್ರದ ಸಹಾಯದಿಂದ ನೋಡಬಹುದಾದ ಜೀವಿಗಳಿಗೆ ಏನಂತೇಳಿ ಕರಿತೀವಿ ಅಂತಂದ್ರೆ ಸೂಕ್ಷ್ಮ ಜೀವಿಗಳು ಅಂತೇಳಿ ಕರಿತೀವಿ. ಇನ್ನು 6ನೇ ಪ್ರಶ್ನೆ ಪಳವಳಿಕೆ ಇಂಧನಗಳು ಎಂದರೇನು ಅಂತೇಳಿದ. ಸತ್ತ ಜೀವಿಗಳ ಉಳಿಕೆಯಿಂದ ಉಂಟಾಗಿರುವ ಒಂದು ಇಂಧನಗಳು ಏನಂತೇಳಿ ಕರಿತೀವಿ ಅಂತಂದ್ರೆ ಪಳವಳಿಕೆಯ ಇಂಧನಗಳು ಅಂತೇಳಿ ಕರಿತೀವಿ. ಇನ್ನು 7ನೇದು LPGಯನ್ನು ವಿಸ್ತರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ದ್ರವಿತ ಪೆಟ್ರೋಲಿಯಂ ಅನಿಲ ಅಂಥೇಳಿ ಇದನ್ನು ಕರಿತೀವಿ. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಸೊ 8ನೇ ಪ್ರಶ್ನೆ ವೈರಸ್ಗಳ ಗುಣಲಕ್ಷಣಗಳನ್ನು ಬರೆಯಿರಿ ಅಂತೇಳಿ ಒಂದು ಪ್ರಶ್ನೆ ಇತ್ತು. ಸೊ ವೈರಸ್ಗಳ ಗುಣಲಕ್ಷಣ ನೋಡಿದಾಗ ಸೊ ವೈರಸ್ಗಳು ಏನಪ್ಪ ಅಂದ್ರೆ ಸೂಕ್ಷ್ಮ ಗಾತ್ರವೇ ಆದರೂ ಸೊ ಇತರ ಜೀವಿಗಳಿಗಿಂತ ಏನಪ್ಪ ಅಂದ್ರೆ ಅವು ಭಿನ್ನವಾಗಿವೆ. ಅವು ಅತೀತೆಯ ಜೀವಿಗಳ ಕೋಶದ ಒಳಗೆ ಏನಪ್ಪ ಅಂದ್ರೆ ಮಾತ್ರ ಇಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಮತ್ತು ಒಂದು ಏನಪ್ಪ ಅಂದರೆ ಬ್ಯಾಕ್ಟೀರಿಯಾ ಅಥವಾ ಸಸ್ಯ ಅಥವಾ ಪ್ರಾಣಿ ಕೂಡ ಆಗಿರ್ಬೋದು. ಸೊ ಇದಿಷ್ಟು ಏನಂತಂದ್ರೆ ವೈರಸ್ಗಳ ಒಂದು ಗುಣಲಕ್ಷಣಗಳಂತೇಳಿ ನೋಡ್ತೀವಿ. 9ನೇ ಪ್ರಶ್ನೆ ಕಲ್ಲಿದ್ದಲಿನ ಯಾವುದಾದರೂ 2 ಉಪಯೋಗಗಳನ್ನು ನಾವು ಇಲ್ಲಿ ಬರೀಬೇಕು. ಮೊದಲೇದು ಅಡುಗೆ ಮಾಡಲು ಇಂಧನವಾಗಿ ಸೊ ಇದನ್ನೇನು ಮಾಡ್ತೀವಿ ಅಂತಂದ್ರೆ ಬಳಕೆ ಮಾಡ್ತೀವಿ. ಇನ್ನು ರೈಲು ಹಬೆಯನ್ನು ಉತ್ಪತ್ತಿ ಮಾಡಿ ಸೊ ಇಂಜನ್ ಚಲಾಯಿಸಲು ಕೂಡ ಏನು ಮಾಡ್ತೀವಿ ಅಂತಂದ್ರೆ ಈ ಕಲ್ಲಿದ್ದಲನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಅಷ್ಟೇ ಏನಪ್ಪ ಅಂದ್ರೆ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಈ ವಿದ್ಯುತ್ ಶಕ್ತಿಯ ಒಂದು ಉತ್ಪಾದನೆಗೆ ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಲ್ಲಿದ್ದಲನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟು ವಿವಿಧ ಕಾರ್ಖಾನೆಗಳಲ್ಲಿ ಇಂಧನ ಮೂಲವಾಗಿ ಕೂಡ ಏನು ಮಾಡ್ತೀವಿ ಅಂತಂದರೆ ಕಲ್ಲಿದ್ದಲನ್ನೆಲ್ಲ ಬಳಕೆ ಮಾಡ್ತೀವಿ. ಇದಿಷ್ಟು ಏನಂತಂದರೆ ಕಲ್ಲಿದ್ದಲಿನ ಒಂದು ಉಪಯೋಗಗಳು. 10ನೇದು ಬಾಲ್ ಬೇರಿಂಗ್ಗಳನ್ನು ಎಲ್ಲಿ ಬಳಸುವರು ಮತ್ತು ಅವುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಂತೇಳಿ ಒಂದು ಪ್ರಶ್ನೆ. ಚಲಿಸುವ ಭಾಗಗಳನ್ನು ಹೊಂದಿರುವ ಯಂತ್ರಗಳಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡಲು ಬಾಲ್ ಬೇರಿಂಗ್ಗಳನ್ನು ಏನು ಮಾಡ್ತೀವಿ ಅಂತಂದರೆ ಬಳಕೆಯನ್ನು ಮಾಡ್ತೀವಿ.
ಇನ್ನು ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಂತಂದ್ರೆ ಸೊ ಜಾರು ಘರ್ಷಣೆಯನ್ನು ಊರಲು ಘರ್ಷಣೆಯೊಂದಿಗೆ ಬದಲಾಯಿಸುವ ಮೂಲಕ ಏನು ಮಾಡ್ತವೆ ಅಂತಂದ್ರೆ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ 4-5 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 11ನೇ ಪ್ರಶ್ನೆ, ಕಲ್ಲಿದ್ದಲು ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತೇಳಿ ಒಂದು ಪ್ರಶ್ನೆಯಿಂದ. ಸೊ ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ಏನಪ್ಪ ಅಂತಂದ್ರೆ ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯಗಳನ್ನು ಹೊಂದಿತ್ತು. ಪ್ರವಾಹದಂಥ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಒಂದು ಅಡಿಯಲ್ಲಿ ಹೂತು ಹೋಗಿ ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾಗಿ ಅವು ಸಂಪೀಡನೆಗೊಳಗಾದವು ಹಾಗೂ ಹೆಚ್ಚಿನ ಆಳದಲ್ಲಿ ಅಧಿಕ ತಾಪಮಾನ ಮತ್ತು ಒತ್ತಡದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡು. ಇದು ಕಲ್ಲಿದ್ದಲ ಏನಪ್ಪ ಅಂತಂದ್ರೆ ಪ್ರಮುಖ ಕಾರ್ಬನ್ ಅನ್ನು ಇಲ್ಲಿ ಹೊಂದಿರತಕ್ಕಂಥದ್ದು ನೋಡ್ತೀವಿ. ಈ ರೀತಿ ಏನಪ್ಪ ಅಂತಂದ್ರೆ ಕಲ್ಲಿದ್ದಲು ಅಂತಕ್ಕಂಥದ್ದು ರೂಪುಗೊಂಡಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಮುಖ್ಯ ಪ್ರಶ್ನೆಯಲ್ಲಿ 6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 12ನೇ ಪ್ರಶ್ನೆ, ಆಹಾರ ಸಂರಕ್ಷಣೆಯ ಯಾವುದಾದರೂ 4 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ಬರೀಬೇಕು ವಿವರಿಸಬೇಕು. ಮೊದಲೇದು ಪಾಚರೀಕರಣ ಅಂತಕ್ಕಂಥದ್ದಿದೆ. ಹಾಲನ್ನು ಸುಮಾರು ಏನಪ್ಪ ಅಂತಂದ್ರೆ 70 ಡಿಗ್ರಿ ಸೆಲ್ಸಿಯಸ್ನಲ್ಲಿ 15ರಿಂದ 30 ನಿಮಿಷಗಳ ಕಾಲ ಏನಾಗ್ತದೆ ಅಂದರೆ ಕಾಯಿಸಲಾಗ್ತದೆ ಮತ್ತು ತಕ್ಷಣ ತಂಪುಗೊಳಿಸಲಾಗ್ತದೆ. ಇದೇನಪ್ಪ ಅಂತಂದ್ರೆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಇದು ಏನಂತಂದ್ರೆ ಮೊದಲೇ ಒಂದು ವಿಧಾನ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ 2ನೇದು ವಿಧಾನ ಯಾವುದಂತಂದ್ರೆ ರಾಸಾಯನಿಕ ವಿಧಾನ ಅಂತೇಳಿ ನೋಡ್ತೀವಿ. ಸೂಕ್ಷ್ಮ ಜೀವಿಗಳ ಒಂದು ಬೆಳವಣಿಗೆಯನ್ನು ತಡೆಗಟ್ಟಲು ಉಪ್ಪು ಅಥವಾ ಆಮ್ಲ ಸಂರಕ್ಷಕಗಳನ್ನು ಉಪ್ಪಿನಕಾಯಿಗೆ ಏನು ಮಾಡ್ತೀವಿ ಅಂತಂದ್ರೆ ಸೇರಿಸ್ತೇವೆ. ಇದು ಕೂಡ ಒಂದು ವಿಧಾನ ಅಂತೇಳಿ ನೋಡ್ತೀವಿ. ಇನ್ನು 3ನೇದು ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ ಅಂತೇಳಿ ಕರಿತೀವಿ. ಸೂಕ್ಷ್ಮ ಜೀವಿಗಳ ಒಂದು ದಾಳಿಯನ್ನು ತಪ್ಪಿಸುವ ಸಲುವಾಗಿ ಏನಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಣ ಹಣ್ಣುಗಳು ಮತ್ತು ತರಕಾರಿಗಳನ್ನು ಗಾಳಿ ಆಡದಂತೆ ಮೊಹರು ಮಾಡಿದ ಒಂದು ಪೊಟ್ಟಣಗಳಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಸಂಗ್ರಹಿಸಲಾಗ್ತದೆ. ಇದು ಕೂಡ ಏನಪ್ಪ ಅಂತಂದ್ರೆ ಒಂದು ವಿಧಾನ ಅಂತೇಳಿ ಕರಿತೀವಿ. ಇನ್ನು ಎಣ್ಣೆ ಮತ್ತು ವಿನೆಗರ್ನಿಂದ ಸಂರಕ್ಷಣೆ ಅಂತೇಳಿ ಕರಿತೀವಿ. ಇದು ಏನಪ್ಪ ಅಂತಂದ್ರೆ ಎಣ್ಣೆ ಮತ್ತು ಏನಪ್ಪ ಅಂದ್ರೆ ಇಲ್ಲಿ ಇದು ಒಂದು ಏನಂತಂದ್ರೆ ವಿನೆಗರ್ ಬಳಕೆಯಿಂದ ಉಪ್ಪಿನಕಾಯಿ ಏನಪ್ಪ ಅಂತಂದ್ರೆ ಕೆಡುವಿಕೆಯನ್ನು ತಪ್ಪಿಸುತ್ತದೆ. ಏಕೆಂದರೆ ಈ ಒಂದು ಪರಿಸರದಲ್ಲಿ ಏನಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಾಗಳು ಬದುಕಲಾರವು ಅಂತೇಳಿ ನಾವು ಕರಿತೀವಿ. ಇದಿಷ್ಟು ಏನಂತಂದ್ರೆ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 2ನೇ ಒಂದು ರೂಪನಾತ್ಮಕ ಪರೀಕ್ಷೆಯಾಗಿರ್ತದೆ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ